ಮುಂದೆ ನಮ್ಮ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಸಿಮೆಂಟ್ ಕಲಿಸಿದ್ರೆ ಶಿವ ಇಟ್ಕೆ ಜೋಡಿಸ್ತೈತೆ. ಫೈನಲಿ ಕಿಚನ್ ಇಲ್ಲಿಗೆ ಬಂದೈತೆ. ಇವತ್ತಿಂದ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಪಾನಿಪುರಿ ಸ್ಮೆಲ್ ಇರ್ಬೇಕಾಯ್ತಪ್ಪಿ. ಒಂದು ಪ್ರಕಾರ ನಾನು ಅದೃಷ್ಟ ಮಾಡಿದ್ದೀನಿ ಈ ಜಾಗದಲ್ಲಿ ಇರಕ್ಕೆ. ಮಂಚದ ಮೇಲೆ ಕುತ್ಕೊಂಡು ತಿಂದು ಕೆಳಗೆ ಕೂರಕ್ ಆಗ್ತಾ ಇಲ್ಲ ನಿಂಗೆ. ಪ್ರಪಂಚದಲ್ಲಿ ಪ್ರಳಯ ಒಂದ್ ಕಡೆಯಿಂದ ಆಗ್ತಾ ಬರ್ತಾ ಇದ್ರು ನಮ್ಗೆ ತಿನ್ನೋದು ಮತ್ತೆ ಬ್ಯೂಟಿ ಕೇರ್ ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಪ್ಪ ನಮ್ಮ ಮನೆ ಬಾಗಿಲು ನೋಡ್ಬಿಟ್ಟು ನಾನೇ ಎದುರ್ಕೋಬಿಟ್ಟೆ. ಕೊರೋನಾಗಿರೋನ ಅಟ್ಯಾಕ್ ಆಗೋಯ್ತು ಏನೋ ಗೊತ್ತಿಲ್ಲ. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ. ಇಲ್ಲಿ ಜೇಡಗಳನ್ನು ಮಾರಲಾಗುತ್ತದೆ. ಯೆಲ್ಲೋ ಅಂಡ್ ಬ್ಲಾಕ್. ಕೋಟಿ ರೂಪಾಯಿ ಕೊಡ್ತೀನಿ. ಶರ್ಟ್ ಮೊದ್ಲು ಬಿಚ್ಚಿ ದೂರ ಬಿಸ್ಕೆಟ್ ಅಲ್ಲ ಲೆಗ್ ಪೀಸ್ ಹಾಕಿದ್ರೆ ಹೋಗ್ಬೇಡ. ಮನುಷ್ಯ ಹುಟ್ಟಿ ವೇಸ್ಟ್. ಇಷ್ಟೆಲ್ಲ ಕಷ್ಟ ಪಡೋದ್ಕಿಂತ ಸಗಣಿನೇ ಎತ್ಕೊಂಡ್ ಬಂದು ಹಚ್ಕೊಂಡಿದ್ರೆ ಆಗಿರೋದು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವ್ ಜಲಸ ಕೂದಲಿಕ್ಕಿದ್ ಕೈಗೆ ಬರಬಾರ್ದು ಅಂತ ನಾವು ಏರ್ಬೇಕಲ್ಲ ಆಗ್ತೀವಿ ಫ್ರೆಂಡ್ಸ್. ನಿನ್ ಕಟ್ಕೊಂಡು ಇಂತ ಬಾಳ ಬತ್ತಿತ್ತಂತ ನನ್ಗೆ ಗೊತ್ತಿರ್ಲಿಲ್ಲ. ಮನೆಗೋಸ್ಕರ ಕೈ ತ್ಯಾಗ ಮಾಡ್ತೀಯನ್ನೋ. ಚಿಕ್ಕದೊಂದು ಅಡಿಲು ಸೇವೆ ಮಾಡಬೇಕು. ಇದೆಲ್ಲ ಎಷ್ಟು ಕಷ್ಟ ಗೊತ್ತಾ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಾಗಿದ್ದೀರಿ? ನಾವು ಸೂಪರ್ ಡೂಪರ್ ಆಗಿದ್ದೀವಿ. ತಾಮು ತಾಯಿಯಿಂದ ಇನ್ನು ಈ ಮನೇಲೇ ಇದೀವಿ. ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದನೇ ಸ್ಟವ್ ಮಾತ್ರ ಝೂಮಲ್ಲಿ ನೋಡೋಕೆ ಹೋಗ್ಬೇಡಿ. ತೊಳೆದು 3 ದಿನ ಆಯಿತು. ನೀವು ಊಟ ಬಿಟ್ಟರೆ ಇಲ್ಲ ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಕಡಿಮೆ ಆದರೆ ನೀವೇ ಹೊಣೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮನೆ ಎಲ್ಲಿವರೆಗೂ ಬಂದೈತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸಾರಿ, ಮನೆ ಬಂದಿಲ್ಲ, ನಮ್ಮನೆ ಕೆಲಸ ಎಲ್ಲಿವರೆಗೂ ಬಂದೈತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಿಮ್ಮ ಹೃದಯನ ಗಟ್ಟಿಯಾಗಿ ಇಟ್ಕೊಂಡು ಈ ಜಾಗನ ನೋಡಿ. ಹಾಯ್ ಶಿವಕುಮಾರ್. ಶಿವಾಗಂತೂ ಅರ್ಧ ಜೀವ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಪಾಪ ಅವ್ರ ಜೊತೆ ಸೇರಿ ಕೆಲಸ ಮಾಡಿ 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 ನನ್ನ ಗಂಡನು ಗಾರೆ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯ್ತು. ಮುಂದೆ ನಮ್ಮ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಸಿಮೆಂಟ್ ಕಲಿಸಿದ್ರೆ ಶಿವ ಇಟ್ಕೆ ಜೋಡಿಸ್ತೈತೆ. ಅದೊಂದು ಶೆಲ್ಫ್ಗೋಸ್ಕರ ನಾನು ಪಟ್ಟ ಪಾಡು, ನಾನಲ್ಲ ನನ್ನ ಜೊತೆಗೆ ಶಿವನೂ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಫ್ರೆಂಡ್ಸ್. ನೆನ್ನೆ ಕಟ್ಬಿಟ್ರು. ಅದಕ್ಕೆ ನಾನು ಇದೇ ಖುಷಿನಲ್ಲಿ ವಿಡಿಯೋ ಮಾಡಲಿಲ್ಲ. ಖುಷಿನಲ್ಲ ಫ್ರೆಂಡ್, ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹೆಂಗ್ ಬೆಳಗ್ಗೆ ಇವಾಗ 8:15 ಅವ್ರು ಬಂದ್ಬಿಡ್ತಾರೆ, ಸಂಜೆ 5:15 ತನಕ ಇರ್ತಾರೆ. ವಿಡಿಯೋ ಮಾಡೋಕ್ಕೆ ಆಗಲ್ಲ. ಧೂಳು ಡಮಾಲ್ ಸೌಂಡು ಅದು ಇದು. ಅದಕ್ಕೆ ಫೈನಲಿ ಕಿಚನ್ ರೆಡಿ ಆಯ್ತು ಫ್ರೆಂಡ್ಸ್. ನಿಮಗೆ ಮುಂದೆನ ತೋರಿಸ್ತೀನಿ. ಅದು ಚಿಮ್ಲಿದ ಮಸಿ ಎಲ್ಲ ಒರಿದ್ರೆ ಹೋಗ್ಬಿಡ್ತಿದೆ ಫ್ರೆಂಡ್ಸ್. ಏನಾದ್ರು ತಗೊಂಡು ಒರಿಬೇಕು, ಅದು ನಾನು ಶಿವ ಮಾಡ್ಕೋತೀವಿ. ಇದು ಪ್ಯಾಚ್ ಎಲ್ಲ ಮುಗ್ದೈತೆ. ಈ ಥರ ಒಂದು ಶೆಲ್ಫ್ ಹಾಕ್ಸ್ಕೊಂಡೆ ಫ್ರೆಂಡ್ಸ್. ಬೀರು ಇಲ್ಲೈತೆ. ಈ ಥರ ನೀರು ಹಾಕೈತೆ. ನೆನ್ನೆ ಕಟ್ಟಿರೋದಲ್ಲ, ನೀರು ಹಾಕ್ಬೇಕಲ್ಲ ಅದಕ್ಕೆ. ಅಲ್ಲಿ ಕೆಳಗಡೆ ಅಕ್ಕಿ ಬಾಕ್ಸ್ ಹಸಿಟ್ ಬಾಕ್ಸ್ ಎಲ್ಲ ಜೋಡಿಸ್ಕೊಳ್ಳೋದು. ಮಾಮೂಲಿ ನಮ್ಮ ದೇವ್ರ ಗುಡಿ ಇಲ್ಲೇ ಇರ್ತೈತೆ. ಫೈನಲಿ ಕಿಚನ್ ಇಲ್ಲಿಗೆ ಬಂದೈತೆ. ತಟ್ಟೆ ಸ್ಟ್ಯಾಂಡ್ ಎಲ್ಲ ಚೇಂಜ್ ಮಾಡಬೇಕು ಫ್ರೆಂಡ್ಸ್. ಸದ್ಯಕ್ಕೆ ಇಲ್ಲಿ ಇರಲಿ ಅಂದ್ಬಿಟ್ಟು ಹಿಂಗೆ ಇಟ್ಟಿದ್ದೀವಿ. ಶುಕ್ರವಾರದಷ್ಟರಲ್ಲಿ ಅದು ಕ್ಯೂರ್ ಆಗ್ತೈತಂತೆ, ಎಲ್ಲ ಗಟ್ಟಿ ಆಗ್ತೈತಂತೆ. ಆಮೇಲೆ ನಾವು ಅಲ್ಲಿ ಶಿಫ್ಟ್ ಆಗ್ಬೋದಂತೆ. ನೀವೆಲ್ಲ ಹೇಳಿದ್ರೆ ಫ್ರೆಂಡ್ಸ್ ಪೇಂಟ್ ಮಾಡಿಸ್ಬಿಡಿ ಒಂದೇ ಸಲ ಅಂತ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಓನರೇ ಮಾಡ್ಸೋಕಂದ್ರೆ ಮನೇದೇ ಇಷ್ಟು ಲೇಟ್ ಆಯ್ತು. ಪೇಂಟ್ ಎಷ್ಟು ಆಗ್ತೈತೆ ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ಶಿವ ಅನ್ಕೊಂಡಿದೀವಿ ಕಿಚನ್ ನಾವೇ ಪೇಂಟ್ ಮಾಡ್ಕೊಬಿಡೋಣ. ಅಲ್ದು ಓನರ್ ಯಾವಾಗ ತಂದು ಕೊಡ್ತಾರ ಅವಾಗ ಹೊಡ್ಕೊಳ್ಳೋಣ ಅಂತ. ಯಾಕಂದ್ರೆ ಕಿಚನ್ದೇ ಮೇನ್ ಗಜಿಬಿಜಿ ಆಗಿರೋದಲ್ಲ. ಅದಕ್ಕೆ ಇವತ್ತಿಂದ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓ ಮೈ ಗಾಡ್, ಇರೋ ಪಾತ್ರೆ ಎಲ್ಲ ಎತ್ತಾಕಿದ್ದೀನಿ. ಇಲ್ಲಿಂದ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇವತ್ತು ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೋತೀನಿ. ನಾಳೆ ಬಟ್ಟೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಶುಕ್ರವಾರದಷ್ಟರಲ್ಲಿ ದೇವ್ರ ಕೂಡ ಅದು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಶುಕ್ರವಾರ ಆಲುಕ್ಸ್ಬಿಟ್ಟು ನಮ್ಮ ಸಂಸಾರ ಸ್ಟಾರ್ಟ್ ಮಾಡ್ಬೋದು ಅಂತ. ಸಾರಿ ಫ್ರೆಂಡ್ಸ್, ಸಂಸಾರ ಸ್ಟಾರ್ಟ್ ಆಗಿ ತುಂಬ ದಿನ ಆಗ್ಬಿಟ್ಟೈತೆ. ಇನ್ನು ಮುಂದಿನ ಜೀವನವನ್ನು ನಡೆಸೋಕೆ ನಾನು ಸಿದ್ಧಳಾಗಿದ್ದೇನೆ. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಎಲ್ಲೆಲ್ಲೂ ನೋಡಿ ಸಿಮೆಂಟ್ ಮಯ ಎಲ್ಲೆಲ್ಲೋ ನಾನೇ ಅಂದರೆ ಇದೇ ಇರಬೇಕು. ಅದು ತಿಪ್ಪೆ ಗುಂಡಿ ಆಗೈತೆ. ಅದನ್ನ ಎತ್ತಷ್ಟು ಶಿವ ಏನು ಪಾಡ್ಬಿಡ್ತೈತೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಶಿವಾಗೆ ಟೀ ಕೊಟ್ಬಿಟ್ಟು ಮುಂದಿನ ಕೆಲಸ ನೋಡೋಣ. ಸ್ವಲ್ಪ ಹಾಲಿತ್ತು ಫ್ರೆಂಡ್ಸ್. ಕುದಿಸಿ ಇಷ್ಟು ಮಾಡಿದ್ದೀನಿ. ಜೀವನದಲ್ಲಿ ಇಷ್ಟು ಟೀ ಯಾರು ಕುಡ್ದಿರಲ್ಲ. ಕುಮಾರ್, ಆರ್ ಯು ಎಕ್ಸೈಟೆಡ್ ಟೀ? ನನಗೆ ಸ್ವಲ್ಪ ಐತೆ. ಸ್ವಲ್ಪ ಅಲ್ಲ, ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟೈತೆ ಫ್ರೆಂಡ್ಸ್. ನನಗೆ ಹಾಲಿಗೆ ಹಾಕೊಂಡು ಕುಡಿಯಕ್ಕೆ ಪೌಡ್ರ್ ಕೊಟ್ಟವ್ರೆ ಡಾಕ್ಟ್ರು, ಅದನ್ನ ಕುಡಿಬೇಕು. ಅದಕ್ಕೆ ಶಿವಾಗ ಸ್ವಲ್ಪ ಕೊಟ್ಟೆ. ನಿಮಗೆ ಹಾಲನ್ನು ಕುಡಿಯೋಷ್ಟರಲ್ಲಿ ನನ್ನ ಜೀವ ಭಯ ಬರ್ತೈತೆ. ಸಾಕು, ನೀರ್ ಹಾಕೋಬೇಕು ಹಾಲಿಗೆ. ಅವಾಗ ಜಿಡ್ ಸ್ಮೆಲ್ ಬರಲ್ಲ. ಛೀ, ಹಿಂಗೆಲ್ಲ ಕೊಡ್ಸ್ಕೊಂಡ್ ಕುಡಿತೀರಾ ನೀವು? ಹಾಲಿಗೆ ನೀರ್ ಹಾಕೊಂಡು ಅಮೃತ ದೇವ್ರ ಚೀ ಅಂತ ಚೀ ಅಲ್ಲಪ್ಪಿ.
ನೀರ್ ಮಿಕ್ಸ್ ಮಾಡ್ಕೊಂಡು ಕುಡಿತಾರ ಹಾಲ್ಗೆ ಅಂತ ಕೇಳಿತು. ನೀರ್ ಮಿಕ್ಸ್ ಮಾಡಿ ಕುದಿಸಿ ಕುಡಿತಾರೆ, ಹಂಗೆ ನೀರ್ ಹಾಕೊಂಡು ಹಾಲು ಕುಡಿದ್ಬಿಡ್ತಾರ ಗಡ ಗಡ. ಹಂಗೆ ಫ್ರೆಂಡ್ಸ್ ಜನಗಳು ಹಾಲು ಪಾನಿಪುರಿ ಸ್ಮೆಲ್ ಇರ್ಬೇಕಾಯ್ತಪ್ಪಿ. ಖತಮ್ ಘಮ ಘಮ ಅಂತ ಹಂಗೆ ಕಟ 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 ಕುಡಿದ್ಬಿಟ್ಟಿದೆ. ನಿನ್ ಜನ್ಮಕ್ಕೆ ಹೋಗೋ. ಈ ತರ ಹಾಲು ಕುಡ್ದಿಲ್ಲ ಅಂದ್ರೆ ನನ್ನ ಜೀವನ ಚಿಂತಾಜನಕವಾಗ್ಬಿಡ್ತೈತೆ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ನನ್ನ ಮದುವೆ ಮುಂಚೆ ಫ್ರೆಂಡ್ಸ್ ಹಾಲು, ಬೆಣ್ಣೆ, ತುಪ್ಪ, ಮೊಸರು ಸಹ ಎಲ್ಲನೂ ಒಂಥರ ಆಡ್ತಿದೆ. ಅಭ್ಯಾಸ ಇಲ್ವಲ್ಲ, ನಮ್ಮನೇಲಿ ತಿನ್ನಿಸ್ತಾನೆ ಇರ್ಲಿಲ್ಲ, ಅವೆಲ್ಲ ತಿನ್ನಿಸ್ತಾ ಇರ್ಲಿಲ್ಲ, ತಿನ್ನಕ್ ಇರ್ತಾ ಇರ್ಲಿಲ್ಲ. ಹೂ ಇಸ್ ದಿಸ್ ಕಾಲಿಂಗ್ ಯಾ? ಈ ತರ ಪೌಡ್ರು ಫ್ರೆಂಡ್ಸ್ ಇದನ್ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋಷ್ಟಲ್ಲಿ ನನಗೆ ಜೀವನನೇ ಬೇಡ ಅನಿಸ್ತೈತೆ ಫ್ರೆಂಡ್. ದೇವ್ರನೇ, ಹಾಲೇ ನನ್ಗೆ ಕುಡಿಯಕ್ಕಾಗಲ್ಲ, ಅದ್ರಲ್ಲಿ ಪೌಡ್ರು ಬೇರೆ, ಮೆಡಿಸನ್ ಸ್ಮೆಲ್ಲು. ಈ ಹಾಲನ್ನ ಯಾವ್ಯಾವ ಅವತಾರದಲ್ಲಿ ಕುಡಿತಾ ಇದೀನಿ ಗೊತ್ತಾ ಫ್ರೆಂಡ್ಸ್ ನಾನು? ಬೆಳ್ಳುಳ್ಳಿನ ಸ್ಮೆಲ್ ನೋಡ್ತಾ 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 ಗಟ ಗಟ ಅಂತ ಕುಡ್ಬಿಡ್ಬೋದು, ಹಾಲು ಕುಡ್ಬಿಡೋದು, ಮೆಡಿಸನ್ ಹಾಲು ಸ್ಮೆಲ್ ಬರಬಾರ್ದು ಅಂತ. ಒಂದೊಂದು ವಿಚಿತ್ರ ಕಾಂಬಿನೇಷನ್ ಅಲ್ಲ ಫ್ರೆಂಡ್ಸ್ ನಂದು ಹಾಲು ಕುಡಿಬೇಕಾರೆ. ಅಭ್ಯಾಸ ಇರೋದು ಸರಿ, ಅದೇನೋ ಗೊತ್ತಿಲ್ಲ, ನಾನು ಒಬ್ಳೇನ ಹಿಂಗೆ ಪ್ರಪಂಚದಲ್ಲಿ ಅನಿಸ್ತೈತೆ. ಹಾಲಂದ್ರೆ ಆಗಲ್ಲ ಫ್ರೆಂಡ್ಸ್. ಶಿವನ್ ಮದುವೆ ಆದ್ಮೇಲೆ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪನೇ ತಿನ್ನೋದು. ಮೊಸರು ಅಭ್ಯಾಸನೇ ಮಾಡ್ಕೊಬಿಟ್ಟೆ. ಹಾಲು ಮಾತ್ರ ಅಡ್ಜಸ್ಟೇ ಆಗ್ತಿಲ್ಲ, ಕಷ್ಟಪಟ್ಟು ಕುಡಿದ್ರು. ರಿಟರ್ನ್ ಸ್ವಾಮಿ ಗೋವಿಂದ ಗೋವಿಂದ. ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡ್ಬಿಟ್ಟು ಅವರೆಕಾಳು ಕಡಲೆಕಾಳು ನೆನೆಸಿದ್ದೀನಿ ಫ್ರೆಂಡ್ಸ್. ಮಸಾಲೆ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ರಾತ್ರಿ ಮಾಡಿದ ಟೊಮೊಟೊ ಗೊಜ್ಜು. ಈಗ ಸದ್ಯಕ್ಕೆ ಇದನ್ನ ಖಾಲಿ ಮಾಡ್ಕೊಂಡ್ರೆ ಮಧ್ಯಾಹ್ನ ಬಿಸಿ ಬಿಸಿ ಊಟ ಮಾಡ್ಕೋಬಹುದು ಅಂತ ಅನ್ನಕ್ಕೂ ಇಟ್ಟಿದ್ದೀನಿ. ಅಡುಗೆ ಆಗಿದ ತಕ್ಷಣ ಇವ್ರಿಬ್ಬರು ಹುಡ್ಕೋದೇ ದೊಡ್ಡ ಕೆಲಸ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಶಿವ ಆಲ್ರೆಡಿ ಕೆಲಸ ಮಾಡ್ತೈತೆ, ಪೇಂಟ್ ಹೊಡಿತೈತೆ ಫ್ರೆಂಡ್ಸ್. ಆಗ ಈ ಕಂಬಿಗೆಲ್ಲ ಪೇಂಟ್ ಹೊಡಿತೈತೆ. ಈ ಪೇಂಟಿಂದ ನಮ್ಗೇನಾದ್ರೂ ಉಪಯೋಗ ಆಗ್ತೈತಾ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಊಟಕ್ಕೆ ಬನ್ನಿರಿ. ಎಸ್, ನಿನಗೆ ಮಧ್ಯಾಹ್ನ ಮುದ್ದೆ ಮಾಡ್ತೀನಿ ಬಾ. ಈಗ ನಾನು ಮನೆ ಕೆಲಸ ಮುಗಿಸ್ಕೊಬಿಡ್ತೀನಿ. ಮನೆ ಕೆಲಸ ಅಲ್ಲ, ಪಾತ್ರೆ ಒಂದೇ. ವಾವ್, ಚೊಕ್ಕತಾಸ್. ಇದು ನಮಗೇನು ಯೂಸ್ ಆಗಲ್ಲ ಅನ್ನಿಸ್ತಿದೆ. ಶಿವ ಬಂದಮೇಲೆ ಊಟ ಮಾಡಿಸಿ ಕಳಿಸ್ದೆ. ಆಮೇಲೆ ನಾನು ತಿನ್ಬಿಟ್ಟು ಈ ಥರ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಟಾಮು ರೂಮು ಈಗ ನಮ್ಮ ಕಿಚನ್ ಆಗೈತೆ. ಹಿಂಗೆಲ್ಲ ಐಟಮ್ಸ್ ಎಲ್ಲ ಮುಚ್ಚಿಟ್ಟಿದ್ದೀನಿ ಫ್ರೆಂಡ್ಸ್. ಕೆಳಗೆ ತಾರ್ಪಲ್ ಎಲ್ಲ ಹಾಕೊಂಡಿದ್ದೀನಿ, ಧೂಳು ಬೀಳ್ತೈತೆ ಅಂದ್ಬಿಟ್ಟು. ಮತ್ತು ತಾರ್ಪಲ್ ಮೇಲೆ ಕುತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೋಬೋದು, ಅಲ್ಲೇ ಕುತ್ಕೊಂಡು ಊಟ ಮಾಡ್ಬೋದು ಅಂತ. ಆಮೇಲೆ ಈ ಪಾತ್ರೆ ತೊಳಕ್ಕೆ ಬಂದೆ. ಜೀವನನೇ ಬೇಸತ್ತೋಗ್ತೈತಿ ಈ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ. ಒಂದು ನೆನೆಸ್ಕೊಂಡ್ರೆ ಜೀವನ ಪೂರ್ತಿ ನಾವು ಒಂದು ರಾಶಿಗಟ್ಟಲೆ ಪಾತ್ರೆಗಳನ್ನ ಉಜ್ಜಿರ್ತೀವಿ ವಿತೌಟ್ ಸಂಬಳ ಇಲ್ಲದೆ. ಒಂದು ಕಡೆ ನೆನೆಸ್ಕೊಂಡ್ರೆ ಬೇಜಾರಾಗ್ತೈತೆ, ಒಂದು ಕಡೆ ನೋಡಿದ್ರೆ ಫ್ರೆಂಡ್ಸ್ ಈ ಗಾರೆ ಕೆಲಸ ಮಾಡೋದು ಅದೆಲ್ಲ ಈಸಿ ಅನ್ನಿಸ್ತೈತೆ. ಅದೆಲ್ಲ ಮಾಡಿದಾದ್ಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಅದು ಇರೋದು ನಿಜವಾದ ಕೆಲಸ ಅಂದರೆ. ಅದಕ್ಕೆ ಇವತ್ತಿಂದನೇ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪನೇ ಪಾತ್ರೆಗಳು ಬಟ್ಟೆಗಳೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನನಗೆ ಈಸಿ ಆಗ್ತೈತೆ. ಒಂದೇ ಸಲ ಎತ್ತ ಹಾಕೊಂಡು ಕುತ್ಕೋಬೇಕಂದ್ರೆ ಕಷ್ಟ ಅಂದ್ಬಿಟ್ಟು ಇನ್ನು ಗಾರೆ ಕೆಲಸ ನಡೀತಾನೆ ಐತೆ. ಇನ್ನೊಂದು 3-4 ದಿನ ಐತೆ. ಅವರೆಲ್ಲ ಮಾಡಿ ಮುಗಿಸೋ ತನಕ ಎಲ್ಲಿ ಯಾರು ಕಾಯ್ಕೊಂಡು ಕುತ್ಕೋತಾರೆ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ಮನೆ ಕೆಲಸಗಳೆಲ್ಲ ಮುಗಿಯೋ ತನಕ ಕೆಲಸಕ್ಕೂ ರಜಾ ಹಾಕ್ಬಿಡೋಣ ಅಂದ್ಬಿಟ್ಟು ಈ ವಾರ ರಜಾ ಹಾಕ್ಬಿಟ್ಟೆ. ಅಂದರೆ 3 ದಿನ ಶನಿವಾರ ತನಕ ರಜಾ ಹಾಕ್ಕೊಂಡಿದ್ದೀನಿ. ಆಮೇಲೆ ಸೋಮವಾರದಿಂದ ಹೋದ್ರೆ ಆಯಿತು ಅಂತ. ಆ ಕಡೆ ಆ ಕೆಲಸ ನರ್ಸರಿ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಈ ಧೂಳಲ್ಲಿ ತುಂಬ ಹಿಂಸೆ ಆಗ್ಬಿಡ್ತು. 3 ದಿನದಿಂದ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ಟಿತ್ತು. ಅದಕ್ಕೆ ಶಿವ ನನ್ನ ಕಷ್ಟ ನೋಡೋಕ್ಕಾಗ್ದಿರ ರಜಾ ಹಾಕೋಬಿಡಿ ಎಲ್ಲದ್ರಾಗಲಿ ಮನೇಲೇ ಇರುವಂಥ. ಮನೇಲಿ ಇದ್ರೂ ಏನು ಕೆಲಸ ಈಸಿಯಾಗಿರಲ್ಲ ನನಗೆ, ಇವೇ ಇರುತ್ತಲ್ಲ ಇವೆಲ್ಲ ಮಾಡ್ಕೊಳ್ಳೋಷ್ಟಲ್ಲಿ ಸರಿ ಹೋಗ್ತೈತೆ ಅಂದ್ಬಿಟ್ಟು ಒಂದು ಪ್ರಕಾರ ನಾನು ಅದೃಷ್ಟ ಮಾಡಿದ್ದೀನಿ ಈ ಜಾಗದಲ್ಲಿ ಇರೋಕ್ಕೆ. ಅದು ಹೆಂಗಂದ್ರೆ ಫ್ರೆಂಡ್ಸ್, ವಾಟರ್ ಬಿಲ್ಲು ನೋಡಿ ಎಷ್ಟಾದರೂ ವಾಟರ್ ಬಳಸ್ಕೋಬೋದು ನಾನು. ಮನೆ ಕ್ಲೀನಿಂಗು, ಬಟ್ಟೆ ಕ್ಲೀನಿಂಗು, ಪಾತ್ರೆ ಕ್ಲೀನಿಂಗ್ ಎಲ್ಲ. ಈ ಟೈಮಲ್ಲಂತೂ ನೀರು ದಿನಕ್ಕೆ 1 ಡ್ರಮ್ನಾದರೂ ನೀರು ಬೇಕು ನನಗೆ ಮನೆ ಕ್ಲೀನಿಂಗ್ ಅದು ಇದಕ್ಕೆಲ್ಲ. ಅದೇ ನಾವು ಬಾಡಿಗೆ ಬೇರೆ ಮನೇಲಿದ್ದು ನೀರಿಗೆ ತೊಂದರೆ ಇದ್ದಿದ್ರೆ ನನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇತ್ತು. ಈ ಬಟ್ಟೆಗಳು ಪಾತ್ರೆಗಳೆಲ್ಲ ಹಾಗೆ ಮಡ್ಚಿಟ್ಬಿಟ್ಟು ಸುಮ್ಮನೆ ಅದರಲ್ಲೇ ಬಳಸಬೇಕಾಗಿತ್ತು. ಏನೋ ನೆನೆಸ್ಕೊಂಡ್ರೆ ಭಯ ಆಗ್ತೈತೆ. ಏನಿಲ್ಲ ಅಂದರೂ ನೀರು ಇರಬೇಕು ಮೇನ್ ಹೆಣ್ಮಕ್ಳಿಗೆ. ಆಮೇಲೆ ಪಾತ್ರೆಗಳೆಲ್ಲ ತೊಳೆದು 12 ಗಂಟೆ ಆಗೋಯ್ತು ನಾನು ಪಾತ್ರೆ ಎಲ್ಲ ತೊಳೆಷ್ಟರಲ್ಲಿ. ಆಮೇಲೆ ಅಡುಗೆ ಮಾಡ್ಕೊಬಿಡೋಣ ಅಂತ ಬಂದೆ. ಬೆಳಗ್ಗೆ ಹೆಂಗೋ ಟಿಫನ್ ತಗ್ಲು ಪಂಗ್ಲೆಲ್ಲ ತಿಂದಿದ್ವಲ್ಲ, ಅದಕ್ಕೆ ಬಿಸಿಯಾಗಿ ಮುದ್ದೆ ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಟಾಣಿ ನೆನೆಸಿರೋದಕ್ಕೆ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾತಾಡೋಕ್ಕೂ ಸಹ ಆಗ್ತಾ ಇರಲಿಲ್ಲ. ಅವರು ದಡ ಬುಡ ಅಂತ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನನ್ನ ಪಾಡಿಗೆ ನಾನು ವೀಡಿಯೋ ಆನ್ ಮಾಡಿ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಒಂಥರ ಅಡುಗೆ ಮನೆ ವಿಶಾಲವಾಗೈತಲ್ಲ ಫ್ರೆಂಡ್ಸ್. ಟಾಮ್ ರೂಮ್ ಬಿಟ್ಟು
ಕೊಡೋಕ್ಕೆ ಮನಸ್ಸಿಲ್ಲ ನನಗೆ. ತುಂಬ ಜನ ಹೇಳಿದ್ರು ಈ ರೂಮ್ನ ಕಿಚನ್ ಮಾಡ್ಕೊಬಿಡಿ, ಇಲ್ಲ ರೂಮ್ ಮಾಡ್ಕೊಬಿಡಿ ಅಂತ. ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ ಫ್ರೆಂಡ್ಸ್ ನಮಗೆ. ಕೆಲವೊಬ್ಬರು ಓನರ್ಗೆ ಒಂದೊಂದು ರೂಲ್ಸ್ ಇರ್ತೈತೆ. ಕೆಲವರು ತುಂಬ ಫ್ರೆಂಡಾಗಿರ್ತಾರೆ, ಕೆಲವರು ಸ್ಟ್ರಿಕ್ಟ್ ಆಗಿರ್ತಾರೆ, ಕೆಲವರು ಎರಡು ಮಿಕ್ಸ್ ಇರ್ತಾರೆ. ಮೂರನೇವರು ನಮ್ಮ ಓನರು ಎರಡು ಮಿಕ್ಸು, ಸ್ಟ್ರಿಕ್ಟು ಇರ್ತಾರೆ, ಸ್ವಲ್ಪ ಫ್ರೆಂಡ್ಲಿಯಾಗೂ ಇರ್ತಾರೆ. ಶಿವ ಜೊತೆ, ನನ್ನ ಜೊತೆ ಎಲ್ಲ ನಾನು ಮಾತಾಡ್ಸೋಕ್ಕೂ ಹೋಗಲ್ಲ. ಅವ್ರ ಪಾಡ ಅವ್ರದ್ದು, ನಮ್ಮ ಪಾರ್ದ ನಮ್ಮದು. ಹಂಗಾಗಿ ಬೇಡ, ಯಾಕೆ ಸುಮ್ಮನೆ ಅದೊಂದು ಮಾತು ಬಂದ್ಬಿಡುತ್ತಲ್ಲ ನಮಗೆ, ಈ ರೂಮ್ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಬಳಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಬಿಟ್ಬಿಟ್ವಿ. ಆ ರೂಮಲ್ಲಿ ಐಟಮ್ಸ್ ಇಡಬೇಕಂತೆ, ಅದಕ್ಕೆ ಅಡುಗೆಗೆ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡೆ. ಇದು ಮಸಾಲೆ ರುಬ್ಬಕ್ಕೆ ಹಸಿ ಮಸಾಲೆ ರುಬ್ಕೊಂಡು ಈಗ ತೋರಿಸಿದ ಐಟಮ್ಸ್ ಎಲ್ಲ ಸ್ವಲ್ಪ ಬದನೆಕಾಯಿ ಮತ್ತು ಆಲೂಗಡ್ಡೆ ಇತ್ತು, ಅದನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಒಂದು ಕಡೆ ತಂಗ್ಳ ಮುದ್ದೆ ಹೆಸರಿಗಿಟ್ಟಿದ್ದೆ. ಮೊದಲಿಂದ ಒಗ್ಗರಣೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಸಾಂಬಾರು. ಫೈನಲಾಗಿ ಒಗ್ಗರಣೆ ಹಾಕೋಕ್ಕೆ ಇಕ್ಕಟ್ಟಾಗ್ತೈತೆ ಅಂತ ನಂಗೆ ಫೋನ್ ಸೆಟ್ ಮಾಡ್ಕೊಳ್ಳೋಕ್ಕೂ ಸಹ ಆಗ್ತಾಯಿಲ್ಲ. ಕೈಯಲ್ಲಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾ ಇರೋದು ಇದೆಲ್ಲ ಎಷ್ಟು ಕಷ್ಟ ಅಂತ ನಿಜವಾಗ್ಲೂ ಇವಾಗ ಗೊತ್ತಾಗ್ತೈತೆ ಫ್ರೆಂಡ್ಸ್. ಟ್ರೈಪಾಡ್ ಇರಲೇಬೇಕು. ಟ್ರೈಪಾಡ್ ಇದ್ರೂ ಕೆಲವೊಂದು ಸಲ ಜಾಗ ಇರೋಲ್ಲ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ. ನಮ್ಮ ಅಡುಗೆ ಮನೆ ಬೆಲೆ ನನಗೆ ಈಗ ಗೊತ್ತಾಯಿತು, ಎಷ್ಟು ಹೆಲ್ಪ್ ಆಗ್ತಾಯಿತ್ತು ನಮ್ಮ ಅಡುಗೆ ಮನೆ ನನಗೆ ಅಂತ. ಕಾಳೆಲ್ಲ ಒಂದು 2-3 ನಿಮಿಷ ಫ್ರೈ ಆದಮೇಲೆ ಮಸಾಲೆ ಹಾಕಿ ಫ್ರೈ ಮಾಡ್ಕೋಬೇಕು. ಹಸಿ ಮಸಾಲೆ ರುಬ್ಕೊಂಡಿರೋದ್ರಿಂದ ಇದನ್ನೊಂದು ಸ್ವಲ್ಪ ಎಣ್ಣೆ ಮೇಲೆ ತೆಲಿ ಬರೋವರೆಗೂ ರುಬ್ಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಮುದ್ದೆಗೆ ಮಾಡ್ಕೊಳ್ತಿರೋದ್ರಿಂದ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಪಾತಿಗೆ ರೊಟ್ಟಿಗೆ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಸಿಲ್ ಕೂಗಿಸ್ಕೋಬೇಕು. ಉಪ್ಪು ಸಹ ಹಾಕಿದ್ದೀನಿ ಫ್ರೆಂಡ್ಸ್, ಮರಿದೆ. 1 ವಿಸಿಲ್ ಕೂಗಿಸ್ಕೊಂಡೆ, ಯಾಕಂದರೆ ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಹಂಗಾಗಿ 1 ವಿಸಿಲ್ ಕೂಗಿಸ್ಕೊಂಡೆ. ಸರಿಯಾಗಿ ಸರೋಯ್ತು. ಸಾಂಬಾರು ಆಗೋಷ್ಟಲ್ಲೇ ಬಿಸಿ ಮುದ್ದೆನೂ ರೆಡಿ ಮಾಡ್ಕೊಬಿಟ್ಟೆ. ಸರ್ ಕರೆಕ್ಟಾಗಿ ಬಂದಿದೆ. ಮಂಚದ ಮೇಲೆ ಕುತ್ಕೊಂಡು ತಿಂದು ಕೆಳಗೆ ಕೂರಕ್ಕೆ ಆಗ್ತಾ ಇಲ್ಲಲ್ಲ ನಿಂಗೆ. 6 ಪ್ಯಾಕ್ ಎಲ್ಲ ಹಂಗೆ ಆಚೆ ಬಂದ್ಬಿಟ್ಟೈತೆ. ಚೆನ್ನಾಯ್ತಲ್ಲ? ಉಪ್ಪಬೇಕಾ? ಯಾಕಪ್ಪಿ ಮನೆಗೆ ಬಂದಾಗಿಂತ ಸಪ್ಪೆ ಊಟಗಳು? ಸಾಂಬಾರು ಚೆನ್ನಾಯ್ತು ಈಗ? 2000 years later. ಹಾಯ್ ಫ್ರೆಂಡ್ಸ್, ಈಗ ಸಂಜೆ ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಈಗ 5:30 ಆಯಿತು ಫ್ರೆಂಡ್ಸ್. ಈಗ ಕರೆ ಕೆಲಸ ಮಾಡ್ತಾರಲ್ಲ ಅವರ ಅಣ್ಣಂದ್ರೆಲ್ಲ ಹೋದ್ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು. ಕೆಲವೊಂದ್ಸಲ ಅವ್ರು ಹೋಗೋಷ್ಟಲ್ಲಿ ಈ ಚಳಿಗೆ ಗಡಗಡ ಅಂತ ನಡುತ್ತೆ ಬೆಡ್ಶೀಟ್ ಒಳಗೆ ಪ್ಯಾಕ್ ಆಗಿಬಿಟ್ಟಿರ್ತೀನಿ. ಅವಾಗ ವಿಡಿಯೋ ಸ್ಟಾರ್ಟ್ ಮಾಡೋದೇ ಬೇಡಪ್ಪ ಅನ್ಸ್ಬಿಟ್ಟು ವಿಡಿಯೋನೇ ಮಾಡ್ತೀರಾ ಕೂತ್ಕೊಬಿಡ್ತೀನಿ. ಈ ಥರ ಆಗ್ತೈತೆ. ಅದು ಈ ಟೈಮ್ಗೆ ಚಳಿಗಾಲ ಸ್ಟಾರ್ಟ್ ಆಗೈತಾ? ಓ ಬಂದ್ರಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನಪ್ಪಿ ಬೆಂಕಿ ಉರಿತೈತೆ? ನೀರು ಹಾಕ್ಬಿಟ್ಟೆ ಒಲೆಗೆ. ಇವಾಗ ಹಂಗೆ ಚಮಕ್ ಕೊಡ್ತಾರೆ ಫ್ರೆಂಡ್ಸ್ ಆವಾಗವಾಗ. ಓಕೆ ಬನ್ನಿ ಫ್ರೆಂಡ್ಸ್, ನಾವಿವಾಗ ಏರ್ ಪ್ಯಾಕ್ ಹಾಕಬೇಕು. ಈ ಕಷ್ಟಗಳ ಮಧ್ಯೆ ಏರ್ ಪ್ಯಾಕ್ ಬೇಕಾ ಅಂದರೆ ಬೇಕು ಫ್ರೆಂಡ್ಸ್. ಈ ಮನೇಲೆ ಎಷ್ಟು ದಿನ ಅಮ್ಮಮ್ಮ ಅಂದರೆ ಇನ್ನೊಂದು 2-3 ಒಂದು ವಾರನೇ ಅನ್ಕೊಳ್ಳಿ, ಒಂದು ವಾರ ರೆಡಿ ಆಗಿಬಿಡ್ತೈತೆ. ನಾನು ಅದೇ ಡಿಪ್ರೆಷನ್ ಅಯ್ಯೋ ಅದಾಗಿಲ್ಲ ಇದಾಗಿಲ್ಲ ಅನ್ಕೊಂಡು ತಲೆ ಕೂದಲೆಲ್ಲ ಉದುರಿಸ್ಕೊಬಿಟ್ರೆ ಆಮೇಲೆ ಏನು ಮಾಡೋದು ನಾನು. ಅದಕ್ಕೆ ಮನೆ ಪಾಡಕ್ಕೆ ಮನೆ ಆಗ್ತಾ ಇರಲಿ, ನನ್ನ ಪಾಡಕ್ಕೆ ನನ್ನ ಬ್ಯೂಟಿ ಕೇರ್ ಇಂಪಾರ್ಟೆಂಟು. ಪ್ರಪಂಚದಲ್ಲಿ ಪ್ರಳಯ ಒಂದು ಕಡೆಯಿಂದ ಆಗ್ತಾ ಬರ್ತಾ ಇದ್ರು ನಮಗೆ ತಿನ್ನೋದು ಮತ್ತು ಬ್ಯೂಟಿ ಕೇರ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ತಲೆ ಕೆಟ್ಟವೆ. ಅದಕ್ಕೆ ನನ್ನ ಈ ತೆಂಗಿನ ಚಿಪ್ಪಿನ ಜುಟ್ಟಿಗೆ ಒಂದು ಸ್ವಲ್ಪ ಏರ್ ಪ್ಯಾಕ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಈ ನರ್ಸರಿ ಒಳಗಡೆ ಹಾಕೋಕ್ಕಾಗಲ್ಲ, ಇನ್ನೊಂದು ಕೆಲವೊಂದು ಐಟಮ್ಸ್ ಕಿತ್ಕೊಬಂದು ಹಾಕ್ತಾ ಇರೋದು. ಈ 5:30 ಮೇಲೆ ಹಾಕ್ತಾಯಿದ್ದೀನಿ. ಏನು ಹಾಕ್ತೀನೋ ಏನೋ. ಈಗ ಅಷ್ಟೇ ಚಳಿ ಸ್ಟಾರ್ಟ್ ಆಗ್ತೈತೆ. ಶೀತ ಆಗಿ ತಲೆನೋವು ಬಂದು ಜ್ವರ ಬಂದು 2 ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಥು ಏನೋ ಆ ಥರ ಆಗೋದು ಬೇಡ. ಕ್ಯಾನ್ಸರ್ ಬರ್ತೈತೆ ಅಂದ್ರೇ ಪಾನಿಪುರಿ ಬಿಟ್ಟಿಲ್ಲ, ಇನ್ನು ಇದೆಲ್ಲ ಆಗ್ತಿದೆ. ತಲೆನೋವು ಜ್ವರ ಬರ್ತೈತೆ ಅಂದ್ಬಿಟ್ಟು ಏರ್ ಪ್ಯಾಕ್ ಹಾಕೋದು ಬಿಡ್ತಿರೋ ಫ್ರೆಂಡ್ಸ್. ನಮ್ಮನೆ ಎಷ್ಟು ದೂರ ಫ್ರೆಂಡ್ಸ್, ಇಲ್ಲಿಂದ ನೋಡ್ತಾ ಇರೋ ನಮ್ಮನೆ ಪಾಳ್ಬಿದ್ದ ಮನೆ ಥರ ಕಾಣಿಸ್ತಾ ಇಲ್ವಾ? ಶೂಟಿಂಗೇ ತೆಗಿಬೋದು ಹಾರಾಗಿ. ಈಗ ನಾನು ಬಂದಿರೋದು ಬೆಟ್ಟದ ನಲ್ಲಿಕಾಯಿ 1-2 ಬೇಕು ಫ್ರೆಂಡ್ಸ್. ಆದರೆ ಬೆಟ್ಟದ ನಲ್ಲಿಕಾಯಿ ಇದ್ರೆ ಸ್ಟ್ರಾಂಗಾಗಿರ್ತೈತೆ ತಲೆ ಕೂದಲು. ಏನೋ ಫ್ರೆಂಡ್ಸ್, ಈ ಸಿಮೆಂಟ್ಗಳ ಮಧ್ಯ ನನ್ನ ತಲೆ ಕೂದಲು ಬೋರ್ಡ್ ಆಗ್ಬಿಡ್ತು. ಯಪ್ಪ, ನಮ್ಮ ಮನೆ ಬಾಗಿಲು ನೋಡ್ಬಿಟ್ಟು ನಾನೇ ಎದುರ್ಕೋಬಿಟ್ಟೆ. ಒಂಥರ ಕಪ್ಪಿಗೆ ಏನೋ ನಿಂತ್ಕೊಂಡಿರೋ ಥರ ಕಾಣಿಸ್ತು. ಮಿನಿಟ್ ಸೈಜ್ ಅಟ್ಯಾಕ್ ಅಂದರೆ ಏನೋ ಅಂತ ಇವತ್ತು ಅರ್ಥ ಆಯ್ತು. ಆ ಥರ ಆಗ್ಬಿಡ್ತೈತೆ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಓಡಾಡೋ ದಾರಿನಲ್ಲಿ ಕಟ್ಟೋದು ಸೈಡಲ್ಲಿ ಅಲ್ಲೆಲ್ಲ ಜಾಗ ಇಲ್ವಾ? ಪೊದೆ ಗಿದೆ ಒಳಗೆಲ್ಲ ಹೋಗ್ಬೇಕು. ಬೆಟ್ಟದ್ನಲ್ಲಿ ಯಾಕೋ ಕಪ್ಪಗಾಗ್ಬಿಟ್ಟವೆ. ಕಲರ್ ಚೇಂಜ್ ಆಗ್ಬಿಟ್ಟೈತೆ, ಯಾಕಂತ ಗೊತ್ತಾಗ್ತಿಲ್ವಲ್ಲ ನನಗೆ. 3 ಸಾಕು, ಸಾರಿ 4 ಕಿತ್ಕೊಬಿಡ್ತೀನಿ. 3 ಕಿತ್ಕೊಂಡ್ರೆ ಜಗಳ ಬರ್ತೈತೆ. ಮೂರು ಜೊತೆಗೆ ಇನ್ನೊಂದು. ಬೆಟ್ಟದಲ್ಲಿ ಕಾಯಿನ ತುಂಬ ಜನ ಹೇಳಿದ್ರು ಉಪ್ಪಿನಕಾಯಿ ಹಾಕ್ರಿ ಅಂತ. ಅದು ಕಪ್ಪಗೈತೆ ಫ್ರೆಂಡ್ಸ್. ಅದು ಹೆಂಗೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮೇಲೆ ಅದಕ್ಕೇನೋ ಫಂಗಸ್ ಬಂದ್ಬಿಟ್ಟೈತೆ. ಕೊರೋನಾಗಿರೋನ ಅಟ್ಯಾಕ್ ಆಗೈತೋ ಏನೋ ಗೊತ್ತಿಲ್ಲ. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಎಷ್ಟಂತ ಸಹಿಸ್ಕೊಳ್ಳೋದು ನಾವು. ಕಪ್ಪಗೈತಲ್ಲ, ತಿಂದ್ರೆ ಮತ್ತೇನಾರ
ಬರಬಾರ್ದು ಬಂದು ಯಾಕೆ ಅಂದ್ಬಿಟ್ಟು ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಅದು ಬೇರೆ ಅದು ಹುಳಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಇರ್ತಾಯಿತ್ತು ಆ ಮರದಲ್ಲಿ, ಯಾವಾಗಲೂ ನನ್ನ ಹೊಟ್ಟೆ ಒಳಗೆ ಇರ್ತಾಯಿತ್ತು. ಕಹಿ ಅಂದ್ಬಿಟ್ಟು ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ. ಆದರೂ ನಾವು ಹುಳಿ ನಲ್ಲಿಕಾಯಿಗಿಂತ ಆ ನಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಟ್ ನಾವು ಆರೋಗ್ಯಕರವಾಗಿರೋದು ಜಾಸ್ತಿ ತಿನ್ನೋಕೆ ಇಷ್ಟಪಡಲ್ಲ. ಜನ್ಮಕ್ಕೆ ಹೋಗೋ ಕಲರ್ ಜೇಡ ನರ್ಸರಿ ಒಳಗಡೆ ಇದೊಂದು ರೆಡ್ ಕಲರ್ ಫ್ರೆಂಡ್ಸ್, ರೇರ್ ಪೀಸ್ ಇದು. ವಿಜ್ಞಾನಿ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಅಂದರೆ ಈ ಥರ ಪ್ರಪಂಚದಲ್ಲಿ ಇಲ್ಲ ಅಂದರೆ ಇಲ್ಲಿ ಬಂದು ಯಾರು ವಿಜ್ಞಾನಿಗಳು ತೊಗೊಂಡೋಗ್ತಾರ ಜೇಡಗಳನ್ನ ಅಂತ ಅಷ್ಟೇ. ಇಲ್ಲಿ ಜೇಡಗಳನ್ನು ಮಾರಲಾಗುತ್ತದೆ ನೋಡಿ ಫ್ರೆಂಡ್ಸ್. ಇದು ರೇರ್ ಜೇಡ, ರೆಡ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ರೆಡ್ಡು. ನಾನಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಕಲರು. ಇದೇನೋ ಅಟ್ಯಾಕ್ ಮಾಡೋ ಥರ ಗುರಾಯಿಸ್ತೈತೆ. ನೀವು ಎಲ್ಲಿಂದ ಬಂದಿರೋದು? ನೀವು ನಮ್ಮ ಜಾತಿ ಅಂತೂ ಅಲ್ಲ, ಸಾರಿ ಈ ಊರವ್ರಂತೂ ಅಲ್ಲ, ಎಲ್ಲಿಂದನೋ ಬಂದಿದ್ದೀರಾ. ಬಟ್ ಇದ್ಕೊಳ್ಳಿ, ಬೇರೆ ದೇಶದಿಂದ ಬಂದ ಜನಗಳೇ ಅವರೇ, ನಿಮ್ಗೆ ಜಾಗ ಇಲ್ವಾ? ಬದುಕೊಳ್ಳಿ ನಮ್ಮ ಹೆಸರು ಹೇಳ್ಕೊಂಡು. ಇಲ್ಲಿ ನೋಡಿ ಫ್ರೆಂಡ್ಸ್, ಯೆಲ್ಲೋ ಅಂಡ್ ಬ್ಲ್ಯಾಕು. ಇಲ್ಲಿ ಗಿಡಗಳು ಮಾತ್ರವಲ್ಲ ಫ್ರೆಂಡ್ಸ್, ಜೇಡಗಳನ್ನು ಮಾರಲಾಗುತ್ತದೆ. ಬೇಕಾದಲ್ಲಿ 90022284. ಇದು ಯಾರ್ದೋ ನಂಬರ್ ಹೇಳ್ತಾ ಇದ್ದೀನಿ, ಡೈಲ್ ಮಾಡಬೇಡಿ ಫ್ರೆಂಡ್ಸ್. ಯಾರ್ದೋ ಏನೋ ಪಾಪ. ಯಾಕೆ ಈ ಮನೆಯಿಂದ ಕಸ ಎತ್ತೆತ್ತಿ ಹಾಕ್ತಾನೆ ಅವರೇ, ಇನ್ನೂ ಬತ್ತಾನೆ ಐತೆ. ಏನಪ್ಪಿ ಬಕೆಟಲ್ಲಿ ಎತ್ಕೊಂಡು ಹೋಗ್ತಾ ಇದೆಯಾ? ಏನು ಕತೆ? ಮನೆಗೆ ವರ್ಷ ಪ್ಲಾನ್ ಆಗ್ತಾ ಇದೆಯಾ? ಅಪ್ಪಿ ನಿನ್ ₹1,000,000 ಕೊಡ್ತೀನಿ. ಶರ್ಟ್ ಮೊದಲು ಬಿಚ್ಚಿ ದೂರ ಸ್ನಾನ ಮಾಡ್ತೀಯಾ? ಓಕೆ, ನಾನು ಏರ್ ಪ್ಯಾಕ್ ರೆಡಿ ಮಾಡ್ತೀನಿ ಅಷ್ಟಲ್ಲ, ಆಯ್ತಾ? ನೀರು ಕಾಯಿಸ್ತೈತೆ ಫ್ರೆಂಡ್ಸ್. ಪಾತ್ರೆ ನೋಡಿ ಫ್ರೆಂಡ್ಸ್, ಇವೆಲ್ಲ ತೊಳೆದಿಟ್ಟು ಬೆಳಗ್ಗೆ ಅವು ಒಗ್ಗೆ ಬಟ್ಟೆಗಳು ಅವಕ್ಕೆ ನಾಳೆ ಸ್ಕೆಚ್ ಹಾಕಿದ್ದೀನಿ. ಜೆ ಸಿ ಪಿ ನೋಡ್ಕೊಬೇಡ ಬನ್ನಿ ಫ್ರೆಂಡ್ಸ್. ಈ ಜೆ ಸಿ ಪಿ 4 ದಿನದಿಂದ ಇಲ್ಲೇ ನಿಂತೈತಲ್ಲ, ಏನಾಗೈತಿ ಇದಕ್ಕೆ? ಕುತ್ಕೊಂಡು ಯಾರಿಗೋಸ್ಕರನೂ ಕಾಯ್ತಾವನೆ. ನೋಡ್ತಾನೂ ಇಲ್ಲ. ಎಲ್ಲಿದ್ರು ನೆಮ್ಮದಿ ಆಗ್ಬಿಡಕ್ ಬರಲ್ಲ, ಎಲ್ಲಿದ್ರು ಹಿಂಸೆ ಕೊಡ್ತಾರ ಬಂದಿ ಅಂತ. ಬಟ್ ಅವನು ಬಾ 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 ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಎಲ್ಲೋಗಿದೆ? ಏನ್ ಪಾಡು? ಏನ್ ಕತೆ? ಯಾಕೆ ಅಲ್ಲಿ ಮಲಗಿದ್ಯಾ? ಅವನದು ಮನೆ ನಾವು ತಗೋಬಿಟ್ಟಿದೀವಲ್ಲ ಫ್ರೆಂಡ್ಸ್ ಇವಾಗ, ಅದಕ್ಕೆ ಅಲ್ಲಿ ಮಲಗಿರ್ತಾನೆ ಪಾಪ. ಆದಷ್ಟು ಬೇಗ ಅವ್ನ ಮನೇನ ಅವನಿಗೆ ಬಿಟ್ಕೊಡ್ಬೇಕು. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಒಂದು ಸ್ವಲ್ಪ ದಾಸವಾಳ ಕಿತ್ಕೊಂಡು ಹೋಗ್ತಾ ಇರೋಣ. ಹಿಂಗೆ ಓಡಾಡ್ಕೊಂಡಿದ್ರೆ ಟೈಮ್ ಆಗ್ತೈತೆ. ದಾಸವಾಳದೆಲೆ ಬೇಕು. 2 ಐಟಮ್ಸಲ್ಲಿ ಮಾಡ್ತಾರೋದು ಫ್ರೆಂಡ್ಸ್. ಈಗ ಎಮರ್ಜೆನ್ಸಿಯಾಗಿ ಮಾಡ್ಬೇಕಂದ್ರೆ 2 ಐಟಮ್ಸು, ಇಲ್ಲಾಂದರೆ ಇನ್ನೂ ಕೆಲವೊಂದು ಮಿಕ್ಸ್ ಮಾಡ್ಕೋಬೋದು. ಬಟ್ ಸಾಕೀಗ ಇಷ್ಟು ಸಾಕು ಫ್ರೆಂಡ್ಸ್. ಈ ಸದ್ಯಕ್ಕೆ ಇವಾಗ ನನ್ನ ತೆಂಗಿನ ಜುಟ್ಟು ತಲೆನ ಶೈನಿಂಗ್ ತಲೆ ಮಾಡ್ಕೋಬೇಕಾದ್ರೆ ಎಮರ್ಜೆನ್ಸಿಯಾಗಿ ಏರ್ ಪ್ಯಾಕ್ ಹಾಕ್ಲೇಬೇಕು. ಇಲ್ಲಾಂದ್ರೆ ಹಂಗೆ ಸ್ಟಕ್ ಆಗಿಬಿಡ್ತೈತೆ, ಜಡ ಕಟ್ಬಿಡ್ತೈತೆ ತಲೆ, ಅಂತ ಪರಿಸ್ಥಿತಿಲಿ ಐತೆ. ಬರೋ ಟಾಮ್ಸ್ ಫ್ರೆಂಡ್ಸ್. ಇನ್ನೊಂದು ಕಾಮಿಡಿ ಏನಂದ್ರೆ, ಗಾರೆ ಕೆಲಸ ಮಾಡ್ತಾರಲ್ಲ ಅವ ಅಣ್ಣಂದ್ರು ಸಹ ಇಷ್ಟಪಡ್ತಾರೆ ಇವನ್ನ. ಡೈಲಿ ಬೆಳಗ್ಗೆ ಬರ್ತು ಬಿಸ್ಕೆಟ್ ಪ್ಯಾಕ್ ತಗೊಬಂದು ಹಾಕ್ತಾರೆ. ಹಾಕ್ಲಿ ಪರವಾಗಿಲ್ಲ, ತಿಂತಾನೆ. ಭಯ ಏನಂದ್ರೆ ಅವ್ನು ಜಾಸ್ತಿ ಇದಾಗ್ಬಿಟ್ಟವನೆ, ಅವ್ರ ಜೊತೆ ಫ್ರೆಂಡ್ಶಿಪ್ ಡೀಪಾಗಿ ಮುಳುಗೋಗವನೆ. ಗಿತ್ತಾಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಅಂತ ಒಂದು ಭಯ ಆಗೈತೆ. ನಾನೇನಿಲ್ಲ, ಆಮೇಲೆ ರೊಚ್ಚಿಗೆದ್ದು ಬಿಡ್ತೀನಿ. ಟಾಮೋ ನಿನ್ಗೂ ಅಷ್ಟೇ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಬಿಸ್ಕೆಟ್ ಅಲ್ಲ ಲೆಗ್ ಪೀಸ್ ಹಾಕಿದ್ರೆ ಹೋಗ್ಬೇಡ. ನಿಯತ್ತೈತೆ ನಿನ್ಗೆ ಅಂತ ಅನ್ಕೊಂಡಿದೀನಿ ಟಾಮ್, ಅದನ್ನ ಉಳಿಸ್ಕೋ ಅಷ್ಟೇ. ಏನಪ್ಪ ಸೂಪರ್. ಓಹೋ, ನೀರ್ ಸ್ಪ್ರೇ ಇದಕ್ಕೆ ಪಿನ್ ಕೇಳ್ದೆ ಇಷ್ಟೊತ್ತು. ನೋಡಿದ್ರ ಫ್ರೆಂಡ್ಸ್, ತಲೆ ಐತೆ ಪರವಾಗಿಲ್ಲ. ಇದು ನೀರ್ ಹಾಕುವ ವಿಧಾನ. ಒಬ್ಬ ಏನಪ್ಪಿ ಮಸಿ ಅಂಕೊಚ್ಕೊಂಡೋಗೈತೆ. ಬ್ಲಾಕ್ ಟೀ ಆಗ್ಬಿಟ್ಟೈತೆ. ಹೊಗೆ ಹಾಕೊಂಡು ಕುತ್ಕೋಬೇಕು, ಇಲ್ಲಂತ ಸೊಳ್ಳೆಗಳೆಲ್ಲ ಸೇರಿ ನನಗೋಗಿ ಹಾಕ್ಬಿಡ್ತವೆ. ಕಮ್ಸ್ ಟಾಮ್ಸ್.
ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಈ ಟೈಮಲ್ಲೇ ಹೊಟ್ಟೆ ಹಸು ಜಾಸ್ತಿ ಆಗ್ತೈತೆ. ಈ ಟೈಮಲ್ಲಿ ಅಂದರೆ ಚಳಿಗಾಲದಲ್ಲಿ ಏನಾದರೂ ಬಜ್ಜಿ ಬೋಂಡ ಅವು ಮಾಡ್ಕೊಂಡು ತಿನ್ನೋಣಂದ್ರೆ ಇಷ್ಟೊತ್ತಾಗ್ತೈತೆ. ಓಕೆ ಫ್ರೆಂಡ್ಸ್, ಈ ಸೊಪ್ಪನ್ನ ತೊಳ್ಕೊಂಡಿದ್ದೀನಿ ಮತ್ತು ನಲ್ಲಿಕಾಯಿನೂ ತೊಳ್ಕೊಂಡಿದ್ದೀನಿ. ಇದೆಲ್ಲವೂ ಇವಾಗ ನಾವು ಬಂದ ಜಾರ್ಗೆ ಹಾಕೋಬೇಕು. ನೆಲ್ಲಿಕಾಯಲ್ಲಿರೋ ಬೀಜ ಸಪ್ರೇಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಅದು ರುಬ್ಬಲ್ಲ, ಗಟ್ಟಿ ಜಾಸ್ತಿ. ಈ ಒತ್ತು ಮುಳುಗೋ ಟೈಮಲ್ಲಿ ಇವೆಲ್ಲ ಬೇಕಿರಲಿಲ್ಲ. ಬೆಟ್ಟದ ನೆಲ್ಲಿಕಾಯಲ್ಲಿ ತುಂಬ ಹೆಲ್ತಿ ಗುಣಗಳಿದ್ದಾವೆ ಫ್ರೆಂಡ್ಸ್. ಜ್ಯೂಸ್ ಮಾಡ್ಕೊಂಡು ತಿಂದರೆ ಸ್ಲಿಮ್ ಆಗ್ತೀವಿ, ಏರ್ ಪ್ಯಾಕ್ ಹಾಕಿದ್ರೆ ಹೇರ್ ಸ್ಟ್ರಾಂಗ್ ಆಗ್ತೈತೆ, ಶುಗರ್ಗೆ ಒಳ್ಳೆಯದು. ಒಂದು ಕಡೆ ನೋಡಿದ್ರೆ ಮನುಷ್ಯರ ಹುಟ್ಟಿ ವೇಸ್ಟು. ಮರ ಗಿಡಗಳಾರ ಇಷ್ಟೆಲ್ಲ ಉಪಯೋಗ ಆಗ್ತವೆ. ಕುಡಿಬೇಕಾ ಏನ? ಛೀ ನೋಡಿ ಫ್ರೆಂಡ್ಸ್, ಮನೆ ತೊಳೆದಿರೋ ನೀರು ನಾನು ಕುಡಿಬೇಕಂತೆ. ಅದಕ್ಕೆ ಶೋ ಮೇಲೆ ಡೌಟ್ ನನಗೆ, ಯಾವಾಗ ಏನಾದ್ರು ತಂದ್ಕೊಟ್ರೆ ಏನಾರ ಮಿಕ್ಸ್ ಮಾಡಿ ಕೊಟ್ಬಿಡ್ತೈತೆ ಅಂತ. ಇದು ಸೀಸನ್ ಚಳಿಗಾಲ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಸೊಳ್ಳೆಗಾಟನೂ ಜಾಸ್ತಿ. ಓ ದೇವ್ರೆ, ಟೈಮೇ ಸರಿ ಇಲ್ಲ. ಬೇಸಿಗೆಗಾಲದಲ್ಲಿ ಮನೆ ರೆಡಿ ಮಾಡಿಸ್ಬೇಕಾಯ್ತಪ್ಪಿ ಓನರು, ಮಿಸ್ಟೇಕ್ ಮಾಡ್ಕೊಂಡ್ರು. ಬೇಸಿಗೆನ ಇದು ಮತ್ತೆ ಚಳಿ ಆಗ್ತೈತೆ. ಜನವರಿ ಸಂಕ್ರಾಂತಿ ಬೇಸಿಗೆ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ಫ್ರೆಂಡ್ಸ್, ಈಗ 5 ಗಂಟೆನಾ, ಈಗಲೂ ಸಹ ಸೂರ್ಯ ಇರಬೇಕು. ಈಗ 6 ಗಂಟೆ ಆಗ್ತಾ ಬಂತು, ಈಗಲೂ ಸಹ ಸೂರ್ಯ ಇರ್ಬೇಕು. ಹಂಗ ಅದು ಬಂದ್ರೆ ಬಿಸ್ಕೆಟ್ ಕವರ್ ಎತ್ಕೊಂಡೋಗು ಮಜಾ ಮಾಡು. ಬಿಸ್ಕೆಟ್ ಕವರ್ ಎತ್ಕೊಂಡೋಗಿ ಸೈಡ್ಗೆ ಹಾಕ್ಬಿಟ್ಬತ್ತವನೆ. ಯಾಕೆ ಇಷ್ಟೊಂದು ಒಳ್ಳೆ ಬುದ್ಧಿ ಕಲಿತಾ ಇದೆಯಾ? ಓಕೆ ಫ್ರೆಂಡ್ಸ್, ಇವಿಷ್ಟನ್ನ ಈಗ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ರುಬ್ಕೊಬತ್ತೀನಿ. ಈ ಥರ ಇದ್ರೆ ತಲೆಗೆ ಎಣ್ಣೆನೇ ಹಾಕೋದು ಬೇಡ, ಹಿಂಗೆ ಇರಲಿ ಅಂತ ಅನಿಸ್ತೈತೆ. ಬಟ್ ನಾಟ್ ಗುಡ್ ಫ್ರೆಂಡ್ಸ್. ಇದು ತಲೆಗೆ ಏನಾರು ಹಾಕಲಿಲ್ಲ ಅಂದರೆ ಹಂಗೆ ಫ್ರೀಸ್ ಆಗಿಬಿಡ್ತೈತೆ. ಈ ಥರ ಬರ್ಬೇಕು ಫ್ರೆಂಡ್ಸ್, ರುಬ್ಬಿದ್ರೆ ಸಗಣಿ ಥರ ಬರಬೇಕು. ಸಗಣಿನೇ ಅನ್ಕೋಬೇಕು, ಆ ಥರ ಇರ್ಬೇಕು. ಇಷ್ಟೆಲ್ಲ ಕಷ್ಟಪಡೋದ್ಕಿಂತ ಸಗಣಿನೇ ಎತ್ಕೊಬಂದು ಹಚ್ಕೊಂಡಿದ್ರೆ ಆಗಿರೋದು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದನ್ನ ತಲೆಗೆ ಅಪ್ಲೈ ಮಾಡ್ಕೋಬೇಕು. ಸ್ವೆಟರು ಇರೋದು ಇದೊಂದೇ ಈಗ ಸದ್ಯಕ್ಕೆ, ನನ್ನ ಚಳಿ ನಡಗದೆ ಇರೋಕೆ. ಅದಕ್ಕೆ ಇದನ್ನ ಬಿಚ್ಚಿಟ್ಬಿಡ್ಬೇಕು ಅಷ್ಟು. ಮೈ ಗಾಡ್, ಹೊತ್ತು ಮುಳುಗೋ ಟೈಮಲ್ಲಿ ಈಗ ರುಬ್ಬೋದೇನೋ ರುಬ್ಬಿಟ್ಟೆ ಭಯ ಆಗ್ತಿದೆ ಫ್ರೆಂಡ್ಸ್. ಹಚ್ಕೊಂಡ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಬಟ್ ನೋ ಆಪ್ಷನು. ಇವ್ ಜಲಸ ಈ ಏರ್ಬೇಕು ಶೈನಿಂಗ್ ಬರಕ್ಕೆ ಮತ್ತೆ ಹೇರ್ ಸ್ಟ್ರಾಂಗ್ ಆಗಿ ಬೆಳೆಯಕ್ಕೆ ಫ್ರೆಂಡ್ಸ್. ಅಂದ್ರೆ ಹೆಣ್ಮಕ್ಳು ಯಾಕೆ ಹೇರ್ ಕೇರ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಅಲ್ಲಿ ಇಲ್ಲಿ ಪಕ್ಕದ ಮನೇಲಿ ಅಲ್ಲಿ ಅಕ್ಕ ತಂಗಿರ ಜೊತೆ ಜಗಳಾಡ್ಬೇಕಾದ್ರೆ ನಾವು ಕೈ ಹೋಗೋದ ಜುಟ್ಟಿಗೆ ಹಂಗೆ ಕಿತ್ತಿ ಜಡ್ದು ಎಳೆದಾಡಿದ್ರು ಕೂದಲು ಕಿತ್ತು ಕೈಗೆ ಬರಬಾರ್ದು ಅಂತ ನಾವು ಏರ್ ಪ್ಯಾಕಲ್ಲಿ ಹಾಕ್ತೀವಿ ಫ್ರೆಂಡ್ಸ್. ನಾನು ಆರೆಂಜ್ಗೆಲ್ಲ ಜಗಳಕ್ಕೆ ಹೋಗಿಲ್ಲ, ಇನ್ನು ಫ್ಯೂಚರಲ್ಲಿ ಹೋಗ್ಬೇಕಾಗ್ತಿದ್ದೋ ಏನೋ ಅಂತ ಮೊದಲಿಂದನೇ ಸಿದ್ಧತೆ, ಪೂರ್ಭಾವ ಸಿದ್ಧತೆ. ನನ್ನ ಲೈಫಲ್ಲಿ ಇದು ತುಂಬ ಸೂಪರಾಗಿರೋ ಇರಬೇಕು. ನೀಟಾಗಿ ಕೂತೈತೆ, ಕೂಲಾಗೈತೆ. ಓಕೆ ಫ್ರೆಂಡ್ಸ್, ಇದನ್ನು ಒಂದು 30 ನಿಮಿಷ ಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್. ಕತ್ಲೆ ಆಗ್ಬಿಡ್ತಿದೆ ಅಷ್ಟರಲ್ಲಿ. ಆಮೇಲೆ ಏರ್ ವಾಶ್ ಮಾಡ್ತೀನಿ. ಈಗ ಶಿವಕುಮಾರ್ ಪರಿಸ್ಥಿತಿ ನೋಡೋಣ ಬನ್ನಿ ಫ್ರೆಂಡ್ಸ್. ಅಪ್ಪಿ ನಿನ್ಗೆ ಹಾಕ್ಬೇಕಾ ಬಾ? ನನ್ನ ತಲೆಗಿಂತ ನಿನ್ನ ತಲೆ ಅಮೆಝಾನ್ ಫಾರೆಸ್ಟ್ ಆಗ್ಬಿಟ್ಟಿದೆ ಬಪ್ಪಿ. ಪ್ಲೀಸ್ ನಿನ್ನ ತಲೆ ನನ್ನ ಕೈ ಕೊಡು, ನನ್ನ ನಂಬಿ. ವಾಪಸ್ಸು ಹಂಗೆ ಹೆಂಗ್ ಮಾಡ್ಕೊಡ್ತೀನಿ ಗೊತ್ತಾ, ತಲೆನ ಕ್ಲೀನ್ ಕೃಷ್ಣಪ್ಪ ಮಾಡ್ಕೊಡ್ತೀನಿ. ಅಪ್ಪಿ ಇಷ್ಟೊತ್ತಲ್ಲಿ ಹೆಂಗಪ್ಪಿ ನೋಡಿ ಫ್ರೆಂಡ್ಸ್, ಇಷ್ಟೊತ್ತಲ್ಲಿ ಸೀಟ್ಸ್ ಅಂದ್ರೆ ಎಲ್ಲ ಪ್ಲಾಸ್ಟಿಕ್ ಮಾಡ್ತೀನಿ ಅಂತ ಕೂತೈತೆ. ಹಾಸ್ಗೆ ನನ್ ಗತಿ ಮಾಡ್ತೀಯಪ್ಪಿ, ಆದ್ರೆ ನೀನ್ ಏನಾರ ಮಾಡ್ಕೊ, ನಾನು ಮಾತ್ರ ಕರಿಬೇಡಪ್ಪಿ. ಏನ್ ಬಟ್ಟೆ ಅಪ್ಪಿ? ಎಲ್ಲಿಗೆ? ಮನೆಲ್ಲ ಯಾವ ಬಟ್ಟೆ ಐತಂತ ಮುಡ್ಚಿಲಿ ನಾನು. ಯಪ್ಪ, ಆ ಕೋಲ್ ನೋಡ್ಬಿಟ್ಟು 1 ಸೆಕೆಂಡ್ ನನ್ಗೆ ಹೆಂಗಾಯ್ತು ಗೊತ್ತೇನಪ್ಪ, ಹೇಳ್ಬೇಕು ತರ ಕೋಲ್ ಇಟ್ಟಿದ್ದೀನಿ ಅಂತ ಯಾವ ತರ ಕಾಣಿಸ್ಬಿಡ್ತು ನೋಡೋ ಫ್ರೆಂಡ್ಸ್. ಪಪ್ಪಿ ಏನ್ ಮಾಡ್ಬೇಕಪ್ಪಿ? ನಿನ್ ಕಟ್ಕೊಂಡು ಇಂತ ಬಾಳ ಬತ್ತಿತ್ತಂತ ನನ್ಗೆ ಗೊತ್ತಿರ್ಲಿಲ್ಲಪ್ಪಿ. ಕೊನೆಗೆ ಈ ಕೆಲ್ಸಕ್ಕೆ ಇಳಿಸ್ಬಿಟ್ಟ ನನ್ನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗಾರೆ ಕೆಲಸ, ನರ್ಸರಿ ಕೆಲಸ ಆಯ್ತು, ಮನೆ ಕೆಲಸ ಆಯ್ತು, ಗಾರ್ಮೆಂಟ್ಸ್ ಆಯ್ತು, ಅಗರಗತಿ ಆಯ್ತು,
ನೆಕ್ಸ್ಟ್ ಗಾರೆ ಕೆಲ್ಸಕ್ಕೆ ನನ್ಗೆ ಟ್ರೈನ್ ಮಾಡ್ತಾ ಐತೆ ಫ್ರೆಂಡ್ಸ್. ಅಪ್ಪಿ ನೀನ್ ಹೇಳೋದ್ ಕರೆಕ್ಟ್ ಆಗಿ ಹೇಳಪ್ಪಿ. ಬಟ್ಟೆ ನಿನ್ ಮಕ್ಕದ ಮೇಲೆ ಬಟ್ಟೆ ಹಾಕ್ಬೇಕಾ? ಹಾಸಿಗೆ ಮೇಲೆ ಒಂದ್ ಬಟ್ಟೆ ಹಾಕು. ಹಾಸಿಗೆ ಇಷ್ಟೇ ಅಷ್ಟಿದತ್ತೇನಪ್ಪಿ ಬಟ್ಟೆ ಹಾಕಕ್ಕೆ ಇಷ್ಟು ತುಂಬಾ. ನಾನು ಯಾವ ಬಟ್ಟೆ ತರ್ಲಪ್ಪಿ? ನಾನು ತಂದ್ಕೊಡ್ತೀನಿ, ಹಾಕ್ತೀಯ ನೀನು? ಅಷ್ಟೇ. ಏಕ್ ಮಾರ್ದೋತು ಕೂಡ ಅವಣ್ಣವ್ರು ಮಾಡ್ತಾ ಇದ್ರು ಫ್ರೆಂಡ್ಸ್. ಶಿವನೇನೆ ಅಂದ್ರೆ ಅವ್ರು ಲೇಟು ಸ್ವಲ್ಪ ಕೆಲಸ ಅಲ್ಲ, ಅದಕ್ಕೆ ಶಿವನೇನೆ ಮಾಡ್ತೈತೆ. ಮಾಡಿದ್ರೆ ಒಂದ್ ಕಡೆ ಖುಷಿ ಆಗ್ತೈತೆ, ಅಯ್ಯೋ ನನ್ ಗಂಡ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತೈತೆ ಅಂತ. ಒಂದ್ ಕಡೆ ಹಿಂಗೆ ಅಸಿಸ್ಟೆಂಟ್ ಕೆಲಸ ಮಾಡ್ಬೇಕು, ನನ್ಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ಫ್ರೆಂಡ್ಸ್. ಶಿವ ಈಗ ಸದ್ಯಕ್ಕೆ ಸಿಕ್ಕಿರೋ ಬಟ್ಟೆ ಇದೆ ಗಾಡಿದು, ಇದನ್ನ ಹಾಕಿದ್ರೆ ಹಂಗೆ ಶಾಕ್ ಆಗ್ಬಿಡ್ತೀವಿ. ಶಿವ ಬೈದಾಕ್ಬಿಡ್ಬೇಕು ಇವಾಗ. ಅಪ್ಪಿ ಒಂದ್ ಬಟ್ಟೆ ಸಿಕ್ತು ನೋಡು, ನೋಡಪ್ಪಿ. ಆಹಾ ಇದೇ ಹಾಕ್ತೀನಪ್ಪಿ, ಇವಾಗ ಕೊಡ್ತೀನಿ ನಾನೇ. ಸದ್ಯಕ್ಕೆ ಏನೋ ಸಿಗ್ತಲ್ಲ, ನಾನೇನ್ ಮಾಡ್ಲಿ ಫ್ರೆಂಡ್ಸ್. ಇಲ್ಲಿ ಪ್ಲಾಸ್ಟಿಂಗ್ ಮಾಡ್ತೈತಂತೆ, ಸೊಂದಿಗೊಂದಿಲ್ ಬಟ್ಟೆ ಹಾಕ್ಬೇಕಂತೆ. ನೀನ್ ಈ ವನವಾಸ ಕೊಡು ಅಂತ ಯಾರು ಹೇಳ್ತಾರೋ? ಇರು, ಅವಣ್ಣವ್ರು ಮಾಡ್ಕೊಡ್ತಾರೆ. 3 ತಿಂಗಳಿಗೆ ಕರೆಕ್ಟ್ ಯುಗಾತಿಗೆ ಮಂಟ ಮಾಡ್ತಾರ ಬಿಡು. ಹಾ ನಾವೇಗ್ ಮಾಡ್ಬೋದು? ಅದ್ ಎತ್ತಬೇಕಂತೆ, ಅದ್ ಇಳಿಸ್ಬೇಕಂತೆ, ಅದ್ ಮಾಡ್ಬೇಕಂತೆ. ಅದಕ್ಕೆ ನೀನೇ ಮಾಡೋದು ಬಿಡೋದು. ಈ ಕೆಲ್ಸ ನೋಡಕ್ ಹೋಗ್ತಿಲ್ಲ, ನನ್ ಕೈಲಿ ಸುಮ್ನೆ ಇರಕ್ ಹೋಗ್ತಿಲ್ಲ, ಹೆಲ್ಪ್ ಮಾಡಕ್ ಹೋಗ್ತಿಲ್ಲ. ಕೈಯಲ್ಲಿ ಮುಟ್ಬೋದಪ್ಪಿ? ಅದೇ ತೂತ್ ಬೀಳ್ತೈತೆ ಕೈ ಅಂತ ಹೇಳ್ತಾರೆ. ಓ ಓ ಓ ಮನೆಗೋಸ್ಕರ ಕೈ ತ್ಯಾಗ ಮಾಡ್ತೀಯೇನು? ಇದು ಪೂರ್ತಿ ಮಾಡ್ಬೇಕು ಫ್ರೆಂಡ್ಸ್. ಇವಾಗ ಶಿವ ಹಿಂಗ್ ಬಂದು ಹಿಂಗ್ ರಿವರ್ಸ್ ಗೇರಲ್ಲಿ ಹೋಗಿ ಹಿಂಗ್ ಟರ್ನ್ ಆಗಿ ಹಿಂಗ್ ಬರ್ಬೇಕು. ಆ ಗೋಡೆ ಆ ಅಣ್ಣಂದ್ರೆ ಮಾಡವ್ರೆ. ಆ ಗೋಡೆ ಮಾಡಿಲ್ಲ, ಇಲ್ಲಿಂದ ಇಲ್ಲಿಗೆ ಮಾತ್ರ ಮಾಡವ್ರಷ್ಟೇ, ಇನ್ನೂ ಆ ಕಡೆ ಏನು ಮಾಡಿಲ್ಲ. ಯಪ್ಪ ಅಣ್ಣಂದ್ರಿಗೆ ಹೇಳೋದು ಬೇಡ, ಮಾಡೋದು ಬೇಡ. ಬಾಣ್ಲಿ ಹಿಡ್ಕೊಳ್ಳ ಸ್ವಲ್ಪ ಹೊತ್ತು, ಕೈ ಹುಷಾರು ಅಪ್ಪಿ. ಅದೇ ಅವ್ರು ಬಂದ್ರೆ ಕೆಳಗಡೆ ಎಲ್ಲ ಬೆಡ್ ಗಿಡ್ಡೆ ಎಲ್ಲ ಧೂಳು ಚಿಂದಿ ಚಿತ್ರಾನ್ನ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಶಿವ ವನವಾಸ ಪಡ್ತಾ ಐತೆ. ನಾನು ಹೆಲ್ಪ್ ಮಾಡೋಣ ಅಂದ್ರೆ ನಾನು ಅಷ್ಟು ಹೈಟ್ ಇಲ್ಲ, ಹೈಟ್ ಪ್ರಾಬ್ಲಮ್. ಅಲ್ಲಿ ನಾನು ಮಾಡಿಕೊಟ್ಬಿಟ್ಟೋಗ್ಲಾ ಗೋಡೆ? ಆ ಗೋಡೆ ನಾನು ಮಾಡ್ಕೊಟ್ಬಿಟ್ಟೋಗ್ಲಾ? ಹಾ ಏನ್ ತೂತಾಗ್ತಿದೆ? ನಾನು ಮುಟ್ಟಿದ್ರೆ ಗೋಡೆ ತೂತಾಗ್ತೈತಾ? ಕೈಯ ರಫ್ ಆಗೈತಪ್ಪಿ, ಕೊಡು. ಮಾಡ್ತೀನಿ, ನನ್ಗೆ ಗೊತ್ತದು. ಕೊಡಪ್ಪಿ ಪ್ಲೀಸ್, ನಾನು ಮಾಡ್ತೀನಿ ಪ್ಲೀಸ್ ಅಪ್ಪಿ. ಐ ವಿಲ್ ಟ್ರೈ. ಪರವಾಗಿಲ್ಲ, ನಾನು ಮಾಡ್ತೀನಿ. ಆಮೇಲೆ ನೀನು ಅದನ್ನು ಬೈತೀಯಾ, ನಾನ್ ಮಾತ್ರ ಮಾಡಿದೀನಿ ಕೆಲಸ, ನೀನ್ ಮಾಡ್ಲಿಲ್ಲ ಅಂತ. ಚಿಕ್ಕದೊಂದು ಅಡಿಲು ಸೇವೆ ಮಾಡಬೇಕು. ಓ ಇಷ್ಟೇನಾ? ಗೊತ್ತಾಯ್ತು. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಪ್ಯಾಚ್ ಮಾಡೋದು ಅಷ್ಟೇ ಫ್ರೆಂಡ್ಸ್. ನಾನು ಪ್ಲಾಸ್ಟಿಂಗ್ ಮಾಡ್ಬಿಟ್ಟು ಬರ್ತೀನಿ ಇರು. ನಾನೇನೋ ಒಂದು ಪ್ಲಾಸ್ಟಿಂಗ್ ಮಾಡ್ತೀನಿ ರಪ್ಪಿ. ಇದೆಲ್ಲ ಎಷ್ಟು ಕಷ್ಟ ಗೊತ್ತಾ ಫ್ರೆಂಡ್ಸ್. ಅಂಟ್ಕೋತಾ ಇಲ್ಲ, ತಟ್ಟಬೇಕಾ? ಅದೇ ಇಲ್ಲಪ್ಪ, ಇಲ್ಲೊಂದು ಓಲು. ವಾವ್, ಇಷ್ಟೇ ಫ್ರೆಂಡ್ಸ್. ಪ್ಯಾಚ್ ವರ್ಕ್ ಅಂದ್ರೆ ಇದೆ. ಇಷ್ಟೇ ನಂಗೆ ಆಗೋದಪ್ಪ. ಓಕೆ ಫ್ರೆಂಡ್ಸ್, ಈಗ ಅರ್ಧ ಗಂಟೆ ಆಯ್ತು. ತಲೆ ಎಲ್ಲ ಚೆನ್ನಾಗಿ ಇದಾಗಿರ್ತಿದೆ. ಈಗ ಫ್ರೆಶ್ ಆಗ್ಬಿಟ್ಟು ಬಂದು ತೋರಿಸ್ತೀನಿ. ಅಪ್ಪ ಸದ್ಯ ನೀರು ಚೆನ್ನಾಗಿ ಕಾಯ್ದೈತೆ. ಟಾಮ್ಸಿ ಯಾರು ಅದು? ಯಾರದು? ಬಾ
1 hour later. ಕೆಲಸ ಇಲ್ಲಿವರೆಗೂ ಬಂದಿದೆ ಫ್ರೆಂಡ್ಸ್. ಇನ್ನೊಂದು ಅವರ್ ಆಗುತ್ತಪ್ಪ. ಇನ್ನೊಂದು ಅವರಲ್ಲಿ ಇದೆಲ್ಲ ಮುಗಿಯುತ್ತೆ. ನಾಳೆ ಮಾಡ್ಕೋಬೋದಾಗಿತ್ತು ಫ್ರೆಂಡ್ಸ್, ಆದ್ರೆ ನಾಳೆನೇ ಬೇರೆ ಕೆಲಸ ಕೊಡ್ತಾರೆ ಓನರು. ಈ ಮನೆ ಕೆಲಸ, ನಮ್ಮನೆ ಕೆಲಸ ನಾವು ಈಗಲೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಷ್ಟೊಂದು ವನವಾಸ ಪಟ್ಟು ಮಾಡ್ತಾ ಇರೋ ಶಿವಕುಮಾರ್. ನಿಜವಾಗ್ಲೂ ಕೋಪ ಬತ್ತಿತ್ತಲ್ಲ ಅವರು. ಮತ್ತೆ ಅವ್ರದ್ದು ಗಾರೆ ಕೆಲ್ಸದ ಕಾಸು ನಿನ್ಗೆ ಅರ್ಧ ಕೊಡ್ಬೇಕಿರೋ ಲೆಕ್ಕ. ಅರ್ಧ ಕೆಲಸ ನೀನೇ ಮಾಡ್ಬಿಟ್ಟೆ. ಒಳ್ಳೆ ಕಾಮಿಡಿ ಅವ್ರದ್ದು. ಹಾಯ್ ಫ್ರೆಂಡ್ಸ್, ಈಗ 10:30 ಆಯ್ತು. ನಾನು ಬ್ಯಾಕ್ ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ ನಾನು ಹಾಯ್ ಫ್ರೆಂಡ್ಸ್ ಅಂದ ತಕ್ಷಣ ಹೇಳ್ತೈತೆ. ಈಗ 10:30 ಫ್ರೆಂಡ್ಸ್. ಕೆಲಸ ಮಾಡಿ ಮುಗ್ಸೈತೆ. ಈಗ ಏನೋ ಮಾಡ್ತೈತೆ. ನಾನಂತೂ ಫುಲ್ ಪೇಷಂಟೇ ಆಗ್ಬಿಟ್ಟಿದ್ದೀನಿ. ಕೆಲಸ ಮಾಡೋರ್ಗಿಂತ ನೋಡೋರೆ ಪೇಷಂಟ್ ಆಗ್ತಾರಲ್ಲ ಹಂಗೆ. ಕಸ ಹೆಂಗಿತ್ತಂದ್ರೆ ಎಲ್ಲ ಎತ್ತಾಕೋಷ್ಟಲ್ಲಿ ಜೀವ ಬಾಯಿಗೆ ಬಂತು ಫ್ರೆಂಡ್ಸ್. ಪಾಪ ಎಲ್ಲ ಮುಗಿಸ್ತು. ಮಧ್ಯಾಹ್ನನೇ ಅಡುಗೆ ಮಾಡಿ ಇಟ್ಕೊಬಿಟ್ಟಿದೆ ಫ್ರೆಂಡ್ಸ್. 2 ಟೈಮ್ ಮಾಡೋಕ್ಕಾಗ್ತಾಯಿಲ್ಲ. ಕತ್ಲೆ ಬೇರೆ ಟಾಮ್ ರೂಮೆಲ್ಲ ಇಟ್ಟಿಲ್ವಲ್ಲ, ಅದಕ್ಕೋಸ್ಕರ ಒಂದೇ ಟೈಮ್ ಮಾಡಿ ಇಟ್ಕೊಬಿಡ್ತೀನಿ. ಸಂಜೆಗೂ ಆಗೋ ಥರ. ತಂಗ್ಳೆ ತಿನ್ನಿಸ್ತಾ ಇರಲಿಲ್ಲ ಫ್ರೆಂಡ್ಸ್ ನಾನು ಶಿವಾಗೆ. ಈ ಮನೆ ಸ್ಟಾರ್ಟ್ ಮಾಡ್ದಾಗಿಂದ ತಂಗ್ಳೆ ಎಲ್ಲ ಮಿಕ್ಕಿದ್ದು ಪಕ್ಕಿದಲ್ಲ. ಪಪ್ಪಿ ಆಯ್ತು, ನಾಳೆಯಿಂದ ಫ್ರೆಂಡ್ಸ್ ನಾನು 3 ಟೈಮ್ ಬಿಸಿ ಮಾಡ್ತಾ ಇದ್ದೀನಿ. ಇಷ್ಟೊತ್ತಲ್ಲಿ ಕತ್ಲೆಲ್ಲ ಅಲ್ಲಿ ಬಿದ್ರು ನಾನು ಮಾಡಾಕ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ವಿ ಆರ್ ಚೈನೀಸ್. ಎಂತ ಬಿಲ್ಡಪ್ ರಾಜ ಗೊತ್ತಾ ನೀನು. ಓಕೆ ಫ್ರೆಂಡ್ಸ್, ನಾಳೆಯಿಂದ ಫ್ರೆಶ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಫ್ರೆಂಡ್ಸ್ ಏನಾಗ್ತಿತ್ತು. ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಕ್ಕೂ ಆಗ್ತಾ ಇಲ್ಲ. ಕೆಲಸ ಫ್ರೆಂಡ್ಸ್ ಹಿಂಗೈತಲ್ಲ, ಹುಚ್ಚಿಡ್ದಂಗೆ ಆಗ್ತೈತೆ. ಇಂಟ್ರೆಸ್ಟೇ ಬರಲ್ಲ. ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಬೇಜಾರು. ಮನೆ ಹಿಂಗೈತಲ್ಲ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಾಳೆಯಿಂದ ವಿಶ್ ಮಾಡ್ತೀವಿ. ಎಂಡೋರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬಾಯ್, ಗುಡ್ ನೈಟ್.